ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ದೀರ್ಘಕಾಲ ಅವಧಿಯವರೆಗೂ ಸಿಎಂ ಆಗಿ ಆಡಳಿತವನ್ನು ನಡೆಸಿದಂತಹ ಹೆಗ್ಗಳಿಕೆಗೆ ಇವತ್ತು ಪಾತ್ರರಾಗಿದ್ದಾರೆ. ಈ ಹಿಂದೆ ಮಾಜಿ ಸಿಎಂ ಡಿ ದೇವರಾಜ್ ಅರಸು ಅವರು 7 ವರ್ಷ 239 ದಿನಗಳ ಕಾಲ ರಾಜ್ಯದಲ್ಲಿ ಸಿಎಂ ಆಗಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ 7 ವರ್ಷ 240 ದಿನಗಳನ್ನು ಪೂರೈಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಪ್ರಿಯವಾದಂತಹ ನಾಟಿ ಕೋಳಿ ಪಲಾವನ್ನು ಅಭಿಮಾನಿಗಳು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಅಭಿಮಾನಿಗಳಿಗೆ ಹಂಚೋಕ್ಕೋಸ್ಕರ ನಾಟಿ ಕೋಳಿ ಪಲಾವನ್ನು ಸಿದ್ಧಪಡಿಸಲಾಗ್ತಾ ಇದೆ. ಒಟ್ಟು 500 ಜನರಿಗೆ ಇವತ್ತು ನಾಟಿ ಕೋಳಿ ಪಲಾವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಬೆಳಗ್ಗೆಯಿಂದಲೂ ಸಹ ಈ ಒಂದು ನಾಟಿ ಕೋಳಿ ಪಲಾವನ್ನು ತಯಾರಿಸುವಂಥ ಕೆಲಸವನ್ನು ಮಾಡುವಂಥದ್ದಾಗ್ತಾ ಇದೆ. ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಅಂದರೆ ಸಾಕಷ್ಟು ಪ್ರಿಯವಾದಂಥದ್ದು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ನನಗೆ ನಾಟಿ ಕೋಳಿ ಮತ್ತು ಮುದ್ದೆ ಅಂದರೆ ಸಾಕಷ್ಟು ಇಷ್ಟ ಅಂತೇಳಿ. ಹೀಗಾಗಿ ಇವತ್ತಿನ ಸಡಗರ ಸಂಭ್ರಮಕ್ಕೆ ಆ ನಾಟಿ ಕೋಳಿಯ ಪಲಾವನ್ನು ಹಂಚುವ ಮುಖಾಂತರವಾಗಿ ಅಭಿಮಾನಿಗಳು ಸಂಭ್ರಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಬರುವಂತಹ ಎಲ್ಲ ಸಾರ್ವಜನಿಕರಿಗೂ ಸಹ ಈ ಒಂದು ನಾಟಿ ಕೋಳಿ ಪಲಾವನ್ನು ಹಂಚುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಿದ್ದರಾಮಯ್ಯ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಸಹ ಇದಾಗ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ವಿಶೇಷ. ಈ ಬಗ್ಗೆ ಮಾತಾಡಲಿಕ್ಕೆ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಕಾಲ ರಾಜ್ಯದಲ್ಲಿ ಸಿಎಂ ಆಗಿ ಆಡಳಿತ ನಡೆಸಿದಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಇವತ್ತು ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಅದನ್ನು ಸಂಭ್ರಮ ಪಡ್ಬೇಕು ನಾವೆಲ್ಲ ಅಂತೇಳಿ ಅವ್ರ ಅಭಿಮಾನಿಗಳಾಗಿ ಇವತ್ತು ಒಂದು ನಾಟಿ ಪಲಾವ್ ಅವ್ರಿಗೆ ಪ್ರಿಯವಾದಂಥದ್ದು ನಾಟಿ ಕೋಳಿ. ಸೊ ಆ ಕಾರಣಕ್ಕೆ ಅವ್ರಿಗೆ ಪ್ರಿಯವಾಗಿರುವಂಥ ನಾಟಿ ಪಲಾವನ್ನು ಇವತ್ತು ಅವ್ರ ಮನೆ ಮುಂದೆ ಬರುವಂಥ ಅಭಿಮಾನಿಗಳಿಗೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇದು ಭಾಳ ಪ್ರಮುಖವಾಗಿ ಅವರು ಅಹಿಂದ ಸಮುದಾಯಗಳ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಕರಿತೀವಿ ನಾವು. ಸೊ ಆ ಕಾರಣಕ್ಕಾಗಿ ಒಂದು 25ನೇ ತಾರೀಕು ಜನವರಿ ಮೈಸೂರಿನಲ್ಲಿ ಒಂದು ಅಹಿಂದ ಸಮಾವೇಶ ಕೂಡ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ. ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ, ಇನ್ನೂ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿಬೇಕು ಅಂತೇಳಿ ನಾವು ಕೂಡ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ಈ ಕರ್ನಾಟಕ ರಾಜ್ಯದ ಜನತೆ ಆಶಯ ಕೂಡ ಅದೇ. ಇನ್ನು ಉಳಿದ ಅವಧಿಯೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತೇಳಿ ನಾವು ದೇವರು ಎಲ್ಲ ಪ್ರಾರ್ಥನೆಯನ್ನು ಮಾಡ್ತೇವೆ. ಸಮುದಾಯದ ಬೆಂಬಲವನ್ನು ಕೊಡ್ತೇವೆ, ಐನ ಸಮುದಾಯದ ಬೆಂಬಲವನ್ನು ಕೊಡ್ತೇವೆ. ಆ ಮೂಲಕ ಇವತ್ತು ನಾಟಿ ಫಲವನ್ನು ಹಂಚೋದ್ರ ಮೂಲಕ ಈ ಸಂಭ್ರಮವನ್ನು ಇವತ್ತು ನಾವು ಇಮ್ಮಡಿಗೊಳಿಸ್ತಾ ಇದ್ದೇವೆ. ಸರ್, ಏನು ಇವತ್ತು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರವರು ದೀರ್ಘಾವಧಿ ಕಾಲನ ಮೀರಿ ಏನು ದೇವರಾಜ್ ಮಾಡಿದಂಥ ದಾಖಲೆಯನ್ನು ಮೀರಿ ಮಾಡಿದ್ದಾರೆ. ವಿಶೇಷವಾಗಿ ಏನು ಅಂತಂದರೆ ಎರಡೂ ಮೈಸೂರು ಜಿಲ್ಲೆನೇ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ತುಂಬ ನಾಟಿ ಪಲಾವ್ ಅನ್ನೋದು ಇಷ್ಟ. ಹಾಗಾಗಿ ನಮಗಿರುವಂಥ ಎಲ್ಲ ನಮ್ಮ ಇಲ್ಲಿರುವಂಥ ಮೈಸೂರು ನಗರದಲ್ಲಿರುವಂಥ ಎಲ್ಲರಿಗೂ ಸಹ ಈ ನಾಟಿ ಕೋಳಿ ಪಲಾವನ್ನು ಹಂಚಬೇಕು ಅಂತ ಈ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಸರ್, ಇವತ್ತು ಸಂಭ್ರಮ ಹೇಗಿದೆ ಅಂದರೆ ಸಾಹೇಬ್ರದ್ದು ಪೂರ್ತಿ ಅವಧಿ ಆದರೂ ಇನ್ನೂ 5 ವರ್ಷ ಫುಲ್ ಪೂರ್ತಿ ಮಾಡಬೇಕಂತ ನಮ್ಮೆಲ್ಲ ಆಸೆ ಇದೆ. ದೇವರಾಜರು ಏನೇನು ಅಂದ್ಕೊಂಡಿದ್ರು ವರ್ಣನಲ್ಲಿ ಅವೆಲ್ಲನೂ ಸಾಹೇಬರು ಪೂರ್ತಿ ಮಾಡಿದ್ದಾರೆ ಇವತ್ತು. ಅದಕ್ಕೆ ದೇವರಾಜರು ಕೊಟ್ಟಿರೋ ಹಾದಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ನಡ್ಕೊಂಡು ಬರ್ತಿದೆ. ಮತ್ತು ಅಂಬೇಡ್ಕರ್ ಅವರು ಸಂವಿಧಾನನ ಜನಗಳಿಗೆ ತಿಳಿಸ್ತಾವ್ರೆ ಸಾಹೇಬರು. ಈಗ ಈ ಇರುವಂಥ ದಾಖಲೆಯನ್ನು ಮುಂದೆ ಯಾರಾದರೂ ಮುರಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಹೇಗೆ? ಸದ್ಯಕ್ಕೆ ನಮಗೆ ನೋಡಿದ್ರೆ ಇನ್ನೂ ಒಂದು 40-50 ವರ್ಷಗಳ ಕಾಲ ಯಾರೂ ಆ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕೆಂದರೆ 23 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ 75 ವರ್ಷದಲ್ಲಿ. ಇಲ್ಲಿವರೆಗೆ ಯಾರೂ ದೇವರಾಜ ಅರಸು ನಂತರ ಸಿದ್ದರಾಮಯ್ಯನವರೇ ದಾಖಲೆ ಮುರಿದಿರುವಂಥದ್ದು. ಅಂದರೆ ಈ ದಾಖಲೆಯನ್ನು ಮುರಿಬೇಕು ಅಂತಂದರೆ ಇನ್ನೂ ಹೊಸ ತಲೆಮಾರೇ ಬರಬೇಕಾಗ್ತದೆ. ಹಾಗಾಗಿ ಈ ದಾಖಲೆಯನ್ನು ಮುರಿಯೋದು ಅಂಥ ಸುಲಭ ಇಲ್ಲ. ಹಾಗಾಗಿ ಇದು ಚರಿತ್ರೆ, ಇವತ್ತು ಚರಿತ್ರೆ ಸೃಷ್ಟಿಯಾಗಿದೆ. ಆ ಚರಿತ್ರೆಯಲ್ಲಿ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಇದು ಸಿದ್ದರಾಮಯ್ಯ ಅಭಿಮಾನಿಗಳ ಮಾತು. ಏನು ಈ ದಾಖಲೆ ಇದೆ, ಈ ದಾಖಲೆಯನ್ನು ಮುಂದೆ ಮುರಿಯೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಯಾಕಂದರೆ 40 ವರ್ಷಗಳ ಹಿಂದಿನ ದಾಖಲೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಒಂದು ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ. ಆ ಚರಿತ್ರೆಯ ಭಾಗವಾಗಿರೋದು ನಮಗೆ ಸಂತಸವನ್ನು ತಂದಿದೆ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.